ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನೀವು ಇಂದಿನ ಬಿಗ್ ಬಾಸ್ ಸೀಸನ್ಗಳಲ್ಲೆಲ್ಲ ನೋಡೇ ಇರ್ತೀರಾ. ಯಾವ ಕಂಟೆಸ್ಟೆಂಟ್ಗಳು ಆ ವಾರ ಕಳಪೆ ಹಾಗೂ ಉತ್ತಮ ಕೊಟ್ಟಿರ್ತಾರೋ ಅವ್ರಿಗೆಲ್ಲ ಒಂದು ಬಿರುದು ಕೊಡಲಾಗಿತ್ತು. ಆದರೆ ಈ ಸೀಸನ್ನಲ್ಲಿ ಆ ಥರ ಯಾವುದೇ ಜೈಲಾಗಲಿ ಯಾವುದೇ ಆಗಲಿ ಕಂಡು ಬಂದಿರಲಿಲ್ಲ. ಆದರೆ ಬಿಗ್ ಬಾಸ್ನವರು 2ನೇ ವಾರಕ್ಕೆ ಮನೆಯಲ್ಲಿ ಜೈಲನ್ನು ತಂದು ಇಟ್ಟಿದ್ದಾರೆ. ಆದರೆ ಈ ಜೈಲ್ ತುಂಬ ಸ್ಪೆಷಲ್ ಆಗಿದೆ. ಯಾಕೆ ಅಂತೀರಾ? ಸಲ್ಸಲಿಗೂ ನೀವು ನೋಡಿರ್ಬೋದು, ಗೋಡೆ ಇರ್ತಿತ್ತು ಅಥವಾ ತುಂಬ ಬೆಚ್ಚಗಿರ್ತಾ ಇತ್ತು ಜೈಲು. ಆದರೆ ಇದು ಬರೀ ಕಂಬಿಗಳಿದೆ ಅಷ್ಟೇ. ಇಲ್ಲಿ ತುಂಬ ಚಳಿಯಾಗುತ್ತೆ. ಆದರೆ ಇಲ್ಲಿ ಇನ್ನೊಂದು ಸ್ಪೆಷಲ್ ಏನೆಂದರೆ, ಪ್ರತಿ ಸಲ ಬಿಗ್ ಬಾಸ್ನಲ್ಲೂ ಎಲ್ಲ ಕಂಟೆಸ್ಟೆಂಟ್ಗಳು ಸೇರಿ ಅತಿ ಹೆಚ್ಚು ಯಾರಿಗೆ ಕಳಪೆ ಪ್ರದರ್ಶನ ಕೊಡುತ್ತಿದ್ದರೋ ಅವರಿಗೆ ಕಳಪೆ ಎಂದು ಕೊಡಲಾಗುತ್ತಿತ್ತು. ಆದರೆ ಈ ಸಲ ಹಾಗೆ ಆಗಲಿಲ್ಲ. ಬರೀ ಅಶ್ವಿನಿಯವರೇ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಯಾಕೆ ಎಂದರೆ ಇವರು ಈ ವಾರದ 2ನೇ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗಿರೋದ್ರಿಂದ ಸ್ವತಃ ಅಶ್ವಿನಿಯವರೇ ಮಂಜು ಭಾಷಿಣಿ ಹಾಗೂ ರಾಶಿಯವರನ್ನು ರಾಶಿ ಹಾಗೂ ಮಂಜು ಭಾಷಿಣಿಯವರು ತುಂಬ ಈಗ ರೊಚ್ಚಿಗೆದ್ದಿದ್ದಾರೆ. ನಾವು ಈಗ ಅವರು ಹೇಳುವ ಯಾವ ಕೆಲಸವನ್ನು ಮಾಡುವುದಿಲ್ಲ, ನಾನು ಬಂದು ಚೆನ್ನಾಗಿ ಆಟ ಆಡುತ್ತೇನೆ ಎಂದು ಎಲ್ಲ ಹೇಳುತ್ತಿದ್ದಾರೆ. ಇದಕ್ಕಾಗಿಯೇ ಜಾನ್ವಿಯವರು ಅಶ್ವಿನಿಯವರನ್ನು ಕೂಡ ಕೇಳ್ತಾರೆ, ನೀವು ಕೊಟ್ಟಿದ್ದು ಸರಿಯಿದೆಯೇ ಅಂತ. ಆಗ ಅಶ್ವಿನಿಯವರು ಹೇಳ್ತಾರೆ, ಅವರು ಯಾವುದೇ ಎಂಟರ್ಟೈನ್ಮೆಂಟ್ ಮಾಡಿಲ್ಲ, ಅವರು ತುಂಬ ಆರಾಮಾಗಿ ಇದ್ದರು, ನಾವು ಹೇಳಿದ ಕೆಲಸವೂ ಯಾವುದು ಕೂಡ ಸರಿಯಾಗಿ ಮಾಡಿಲ್ಲ, ನನಗೆ ಇವರನ್ನು ಜೈಲಿಗೆ ಹಾಕಿದ್ದಕ್ಕೆ ಆಗಿ ಅಥವಾ ಕಳಪೆ ಕೊಟ್ಟಿದ್ದಕ್ಕಾಗಿ ಯಾವುದೇ ರಿಗ್ರೆಟ್ ಇಲ್ಲ ಎಂದು ಹೇಳಿದ್ದಾರೆ. ನಿಮ್ಮ ಪ್ರಕಾರ ಮಂಜು ಭಾಷಿಣಿ ಹಾಗೂ ರಾಶಿಯವರಿಗೆ ಅಶ್ವಿನಿಯವರು ಕಳಪೆ ಕೊಟ್ಟಿದ್ದು ಸರಿಯಿದೆಯೇ ಅಥವಾ ತಪ್ಪಿದೆ ಎಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ.